ಕಥೆಯ ಶೀರ್ಷಿಕೆ ತಬ್ಬಲಿಯಾದ ತವರು. ಕನ್ನಡಿ ಮುಂದೆ ನಿಂತು ಮುಖವನ್ನೊಮ್ಮೆ ನೋಡಿಕೊಂಡಾಗ ಯಾಕೋ ತಲೆ ಬಾಚಿದ್ದು ಸರಿಯಿಲ್ಲ ಎಂದು ಪುನಃ ಜಡೆ ಬಿಚ್ಚಿ ಸರಿ ಮಾಡಿಕೊಳ್ಳಲು ಹೊರಟಳು ಸಂಪರ್ಕ. ಈ ಕ್ಲಿಪ್ಪು ಇಲ್ಲಿ ಹಾಕಿದರೆ ಹೇಗೆ ಎಂದು ಹಾಕಿದ್ದ ಕ್ಲಿಪ್ಪನ್ನು ತೆಗೆದು ಮುಂಗುರುಳು ಬೀಳುವ ಹಾಗೆ ಹಿಂದುಗಡೆಯಿಂದ ಸ್ವಲ್ಪ ಸ್ವಲ್ಪ ಕೂದಲನ್ನು ಉದ್ದನಾಗಿ ಮುಖಕ್ಕೆ ಬರುವ ಹಾಗೆ ಬಿಟ್ಟು ನಂತರ ಜಡೆ ಹಾಕಿದಳು. ಜಡೆ ಹಾಕಲು ತುಂಬ ಹೊತ್ತು ಬೇಕು. ಮೊದಲೇ ಉದ್ದನಾದ ಕೂದಲು. ಅಮ್ಮ ರಾಧಿಕಾ ಎಷ್ಟು ಸಲ ಹೇಳಿದ್ದರು ತಲೆಗೆ ಎಣ್ಣೆ ಹಚ್ಚಿ ಜಡೆ ಕಟ್ತೀನಿ ಎಂದು. ಎಷ್ಟು ಸಲ ಕರೆದರೂ ಬೇಡ ಅಮ್ಮ, ನಾನೇ ಜಡೆ ಹಾಕೋತೀನಿ, ನೀವು ಜಡೆ ಹಾಕಿದರೆ ಇಷ್ಟು ಎಣ್ಣೆ ಹಚ್ತೀರಿ, ಮತ್ತು ಸ್ಕೂಲಲ್ಲೆಲ್ಲ ನನಗೆ ಛೇಡಿಸ್ತಾರೆ, ಗರತಿ ಗೌರಮ್ಮ ಎಂದು ಅಮ್ಮ ರಾಧಿಕಾಳಲ್ಲಿ ಹೇಳುತ್ತಿದ್ದಳು ಸಂಪರ್ಕ. ಅಂತೂ ಇಂತೂ ಕನ್ನಡಿ ಮುಂದೆ ಸಂಪರ್ಕಳ ಅಲಂಕಾರ ಮುಗಿದು ಶಾಲೆಗೆ ಹೊರಟಳು. 10ನೇ ತರಗತಿಯ ವ್ಯಾಸಂಗ ಮುಗಿದ ಕೂಡಲೇ ಹಾಸ್ಟೆಲ್ಗೆ ಸೇರಿಸುವುದೆಂದು ರಾಧಿಕಾ ಮತ್ತು ಮಂಜೇಶ ಮಾತಾಡಿಕೊಳ್ಳುತ್ತಿದ್ದುದನ್ನು ಸಂಪರ್ಕ ಕೇಳಿಸಿಕೊಂಡಿದ್ದಳು. ರಾಧಿಕಾ ತನ್ನ ಮಗಳಿಗೆ ಶಿಸ್ತು ಕಲಿಸಿಲ್ಲವೆಂದೇನಿಲ್ಲ. ತನ್ನ 2 ಮಕ್ಕಳಲ್ಲಿ ಸಂಪರ್ಕ ಹಠದವಳಾಗಿದ್ದಳು. ಸ್ನೇಹ ಮಾತ್ರ ತನ್ನ ಅಮ್ಮನ ಮಾತನ್ನು ಕೇಳುತ್ತಿದ್ದಳು. ಸಂಪರ್ಕ ಮತ್ತು ಸ್ನೇಹ 1 ವರ್ಷದ ಅಂತರವಷ್ಟೇ ಇದ್ದದ್ದು ಇಬ್ಬರಲ್ಲಿ. ಮಂಜೇಶ ಮತ್ತು ರಾಧಿಕಾರ ಸಂಸಾರ ಬಡತನದಲ್ಲೇ ಕಳೆದಿತ್ತು. ಕಷ್ಟಪಟ್ಟು ಮಕ್ಕಳಿಗೆ ಬೆಳೆಸಿದ್ದರು. ಮಂಜೇಶ ಗಾರೆ ಕೆಲಸ ಮಾಡುತ್ತಿದ್ದುದು, ರಾಧಿಕಾ ಬೀಡಿ ಕಟ್ಟುತ್ತಿದ್ದಳು. ಮಕ್ಕಳಿಬ್ಬರು ಕಲಿಕೆಯಲ್ಲಿ ಮುಂದಿದ್ದರು. ಸ್ನೇಹ ಮನೆಯ ಕೆಲಸದಲ್ಲಿ ಕೈ ಜೋಡಿಸುತ್ತಿದ್ದಳು. ಸಂಪರ್ಕ ಅಷ್ಟಾಗಿ ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿರಲಿಲ್ಲ. ಹಾಗಂತ ಪ್ರೌಢಶಾಲೆಯ ವ್ಯಾಸಂಗಕ್ಕೂ ಹಾಸ್ಟೆಲಿಗೆ ಸೇರಿಸುವ ಪ್ರಸ್ತಾಪ ಮಾಡಿದ್ದಾಗ ಹಾಸ್ಟೆಲಿಗೆ ಹೋಗಲು ಸಂಪರ್ಕಳಿಗೆ ಮನಸ್ಸಿರಲಿಲ್ಲ. ಇತ್ತೀಚೆಗೆ ಮಂಗೇಶನಿಗೆ ಅಷ್ಟಾಗಿ ಕೆಲಸಗಳು ಬರುತ್ತಿರಲಿಲ್ಲ. ಗಾರೆ ಕೆಲಸ ಇಲ್ಲದಾಗ ಕೂಲಿ ಕೆಲಸ ಮಾಡಿ ಸಂಸಾರ ನಿಭಾಯಿಸುತ್ತಿದ್ದ. ಪರೀಕ್ಷೆಗೆ ಹತ್ತಿರವಿದ್ದುದರಿಂದ ಮಕ್ಕಳು ಓದುವ ಅಭ್ಯಾಸದಲ್ಲಿ ತೊಡಗಿದ್ದರು. ಕಡೆಗೂ ಪರೀಕ್ಷೆ ಮುಗಿಯಿತು. ಸಂಪರ್ಕ ಮೆಟ್ರಿಕ್ ವ್ಯಾಸಂಗ ಮುಗಿಸಿದ್ದಳು. ಸ್ನೇಹ ಮುಂದಿನ ತರಗತಿ ಎಂದು ಸಜ್ಜು ಮಾಡುತ್ತಿದ್ದಳು. ಸ್ನೇಹಾಳಿಗೆ ಓದುವ ಅಭ್ಯಾಸವಿದ್ದುದರಿಂದ 10ನೇ ತರಗತಿಯ ತನ್ನ ಅಕ್ಕನ ಪುಸ್ತಕ ಹಿಡಿದು ಓದುತ್ತಿದ್ದಳು. ಸಂಪರ್ಕಳ 10ನೇ ತರಗತಿಯ ಫಲಿತಾಂಶವು ಬರಲು ತಡವಿದ್ದುದರಿಂದ ರಜೆ ಎಂದು ಮನೆಯಲ್ಲಿದ್ದುದನ್ನು ಅವಳಿಗೆ ಬೇಜಾರು ಎಂದು ಹೊರಗೆ ಸ್ನೇಹಿತರ ಸಂಪರ್ಕದಲ್ಲಿ ಇರುತ್ತಿದ್ದಳು. ಸಂಪರ್ಕ ಅಮ್ಮ ರಾಧಿಕಾ ಹೇಳುತ್ತಿದ್ದಳು. ಸಂಪರ್ಕಳಿಗೆ ಅಮ್ಮ ರಾಧಿಕಾ ಹೇಳುತ್ತಿದ್ದಳು, ರಜದಲ್ಲಿ ಸುಮ್ಮನೆ ಕಾಲ ಕಳಿಬೇಡ, ಹೊಲಿಗೆ ತರಬೇತಿ ಮುಗಿಸಿಕೊ ಎನ್ನುತ್ತಿದ್ದಳು. ಈ ಸಲವೇನೋ ಅಮ್ಮನ ಮಾತು ಕೇಳಿದ ಅವಳು ಅಲ್ಲೇ ಹತ್ತಿರದಲ್ಲಿ ಹೊಲಿಗೆ ಹೇಳಿಕೊಡುತ್ತಿದ್ದುದರಿಂದ ಅದಕ್ಕೆ ಸೇರಿದಳು. ಬೀಡಿ ತುಂಬ ಕಟ್ಟುತ್ತಿದ್ದುದರಿಂದ ರಾಧಿಕಳಿಗೆ ಬೋನಸ್ ಜಾಸ್ತಿನೇ ಸಿಕ್ಕಿತ್ತು. ಅಲ್ಲಿ ಇಲ್ಲಿ ಮಾಡಿದ್ದ ಸಾಲ ತೀರಿಸಿ ಬಾಕಿ ಸ್ವಲ್ಪ ಉಳಿತಾಯ ಮಾಡಿದ್ದಳು ರಾಧಿಕಾ. ಇತ್ತ ಮಂಜೇಶನಿಗೂ ಒಂದು ದೊಡ್ಡ ಮನೆ ಕಟ್ಟುವ ಆರ್ಡರ್ ಬಂದಿತ್ತು. ಕಾಂಟ್ರಾಕ್ಟರ್ ಇವನಿಗೇ ಸಿಕ್ಕಿದ್ದುದರಿಂದ ಸ್ವಲ್ಪ ಸಂಸಾರದ ಹೊರೆ ಕಡಿಮೆ ಆಗುವ ಲಕ್ಷಣ ಕಂಡು ಬಂದಿತ್ತು. ಓದಿನ ನಡುವೆ ಸ್ನೇಹ ತನ್ನ ಅಮ್ಮನಿಗೆ ಬೀಡಿ ಕಟ್ಟುವ ಕೆಲಸದಲ್ಲಿ ನೆರವಾಗುತ್ತಿದ್ದಳು. ಇತ್ತ ಸಂಪರ್ಕ ಹೊಲಿಗೆಯನ್ನು ಚೆನ್ನಾಗಿ ಕಲಿಯುತ್ತಿದ್ದಳು. ಅವಳಿಗೆ ಹೊಲಿಗೆ ವಿಚಾರ ಬೇಗ ತಲೆಗೆ ಹೋಗುತ್ತಿದ್ದುದರಿಂದ ತುಂಬ ಬೇಗನೆ ರವಿಕೆ ಡ್ರೆಸ್ ಹೊಲಿಯುವ ತನಕ ಕಲಿತಳು. 10ನೇ ತರಗತಿಯ ಫಲಿತಾಂಶ ಬಂದುದರಿಂದ ಉತ್ತಮ ಅಂಕ ಪಡೆದಿದ್ದಳು. ತಾಲೂಕಿಗೆ 2ಯ ಸ್ಥಾನ ಪಡೆದಿದ್ದ ಸಂಪರ್ಕ ಶಾಲೆಯ ಕೀರ್ತಿಗೆ ಪಾತ್ರಳಾದಳು. ಊರಿನವರೆಲ್ಲ ಅಭಿನಂದನೆ ಸಲ್ಲಿಸಿದರು ಸಂಪರ್ಕಳಿಗೆ. ಮುಂದಿನ ಕಾಲೇಜ್ ವ್ಯಾಸಂಗಕ್ಕೆಂದು ಹಾಸ್ಟೆಲ್ ಸೇರಿಸುವುದೆಂದು ತೀರ್ಮಾನಿಸಿದರು ಮಂಜೇಶ ಮತ್ತು ರಾಧಿಕಾ. ಇತ್ತ ಸ್ನೇಹಳ ಶಾಲೆಯು ಪ್ರಾರಂಭವಾಗಿತ್ತು. ಹಾಸ್ಟೆಲಿಗೆ ಹೋಗಿ ಅಡ್ಮಿಷನ್ ಮಾಡಿ ಬಂದಿದ್ದರು ಸಂಪರ್ಕಳಿಗೆ. ಅಲ್ಲಿಯ ಶಿಸ್ತು, ಪರಿಪಾಲನೆ, ಕಾರ್ಯಚಟುವಟಿಕೆಗೆ ಬೇಗ ಒಗ್ಗಿ ಹೋದಳು ಸಂಪರ್ಕ. ಹೀಗೆ ದಿನ ಕಳೆಯುತ್ತಿರಲು ಸ್ನೇಹಾಳ ಮೆಟ್ರಿಕ್ ಪರೀಕ್ಷೆ ಹತ್ತಿರ ಬಂತು. ಅದಾಗಲೇ ಸಂಪರ್ಕಳ ಕಾಲೇಜು 1 ವರ್ಷದ ಅವಧಿ ಮುಗಿಯಿತು. ಮನೆಗೆ ಹೋಗಲು ರಜೆ
ಕೊಟ್ಟಿದ್ದುದರಿಂದ ಹಾಸ್ಟೆಲಿಂದ ಮನೆಗೆ ಬಂದಿದ್ದ ಸಂಪರ್ಕಳ ವರ್ತನೆಯಲ್ಲಿ ತುಂಬ ಬದಲಾವಣೆ ಆಗಿದ್ದುದು ರಾಧಿಕಾಳ ಗಮನಕ್ಕೆ ಬಂದಿತ್ತು. ಮೊದಲಿನ ಹಠತನ ಏನೂ ಇರಲಿಲ್ಲ. ಅಪ್ಪ ಅಮ್ಮ ತಂಗಿಯನ್ನು ತುಂಬ ಪ್ರೀತಿಸುತ್ತಿದ್ದಳು. ಸ್ನೇಹಳ ಮೆಟ್ರಿಕ್ ಅಭ್ಯಾಸ ಮುಗಿದಿತ್ತು. 1 ತಿಂಗಳ ರಜೆಯೂ ಸಂಪರ್ಕಳದ್ದು ಮುಗಿದಿತ್ತು. ದ್ವಿತೀಯ PUC ಮುಗಿದ ಮೇಲೆ ಮದುವೆ ಮಾಡುವ ಆಲೋಚನೆಯನ್ನು ಮಂಜೇಶ ತನ್ನ ಮಗಳಿಗೆ ತಿಳಿಸಿದ್ದನು. ಇಷ್ಟು ಬೇಗ ನನಗೆ ಮದುವೆ ಬೇಡ ಅಪ್ಪ, ನಾನು ಕೆಲಸ ಮಾಡಿ ನಿಮ್ಮ ಕಷ್ಟಕ್ಕೆ ನೆರವಾಗಬೇಕು ಎಂದು ತಿಳಿಸಿದ್ದಳು. ಒಟ್ಟಿನಲ್ಲಿ ತಮ್ಮ ಮಕ್ಕಳು ನೋಡುತ್ತಿದ್ದಂತೆ ದೊಡ್ಡವರಾಗಿದ್ದು ನೋಡಿ ರಾಧಿಕಾ ತನ್ನ ಕಣ್ತುಂಬಿಕೊಂಡಳು. ಕಾಲ ನಿಲ್ಲುವುದೇ? ತನ್ನ 2 ಮಕ್ಕಳು ಬೆಳೆದು ನಿಂತದ್ದು ನೋಡಿ ಮದುವೆ ಮಾಡಿ ಬೇರೆ ಮನೆ ಸೇರಿಸಬೇಕಲ್ಲ. ಎಲ್ಲ ಚಿಂತೆಯು ಇಬ್ಬರಲ್ಲೂ ಮನಸ್ಸಿಗೆ ಬಾರದೇ ಇರಲಿಲ್ಲ. ಸೀರೆಯನ್ನು ಉಟ್ಟ ಸಂಪರ್ಕ ಸಾಕ್ಷಾತ್ ಗೊಂಬೆ ಥರನೇ ಕಾಣಿಸುತ್ತಿದ್ದಳು. ಜೊತೆಯಲ್ಲಿ ತಂಗಿ ಸ್ನೇಹ ಕೂಡ ಅಕ್ಕನಿಗೆ ಜೊತೆಯಾಗಿದ್ದಳು. ಒಂದು ಕಂಪನಿಯಲ್ಲಿ ಉದ್ಯೋಗ ದೊರಕಿದ ಸಂಪರ್ಕ ಬೆಂಗಳೂರು ಸೇರಿಕೊಂಡಿದ್ದಳು. ಮನೆಯ ಕಷ್ಟಕ್ಕೆ ನೆರವಾಗಿದ್ದಳು. ಅಲ್ಲೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ನಿಹಾನ್ನ ಪರಿಚಯವಾಗಿ ಮುಂದೆ ಮದುವೆ ಆಗುವ ಪ್ರಸ್ತಾಪವನ್ನು ರಾಧಿಕಾ ಮಂಜೇಶರಲ್ಲಿ ತಿಳಿಸಿದ್ದಳು. ನಿಹಾನ್ನ ಮನೆಯವರು ಕೂಡ ಒಪ್ಪಿದ್ದುದರಿಂದ ಮದುವೆಯನ್ನು ಮಾಡಿ ಮುಗಿಸಿದ್ದರು. ಸ್ನೇಹ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ BEd ಮುಗಿಸಿ ಅಲ್ಲೇ ಸ್ಕೂಲಿಗೆ ಟೀಚರ್ ವೃತ್ತಿಗೆ ಸೇರಿಕೊಂಡಿದ್ದಳು. ಇತ್ತೀಚೆಗೆ ಮಂಜೇಶನಿಗೆ ಅಷ್ಟಾಗಿ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ನಿಧಾನವಾಗಿ ಸ್ವಲ್ಪ ದಿನದ ನಂತರ ಅನಾರೋಗ್ಯದಿಂದ ಮಂಜೇಶ ಶಿವನ ಪಾದ ಸೇರಿಕೊಂಡನು. ಸಂಪರ್ಕ ಸ್ನೇಹರಿಗೆ ಮನಸ್ಸಿಗೆ ಆಘಾತವಾಗಿತ್ತು. ಆದರೆ ಇನ್ನೊಂದು ಆಘಾತ ಕೂಡ ತಮಗೆ ಎದುರಾಗುವುದೆಂದು ಅಂದುಕೊಂಡಿರಲಿಲ್ಲ. ರಾಧಿಕಾ ಕೂಡ ಹಾಸಿಗೆ ಹಿಡಿದು ಬಿಟ್ಟಳು. ಸ್ನೇಹ ತನ್ನ ಕೆಲಸದ ನಡುವೆ ಅಮ್ಮನ ಸೇವೆ ಮಾಡುತ್ತಿದ್ದಳು. ಸಂಪರ್ಕ ಇದರ ಮಧ್ಯೆ ಒಮ್ಮೆ ಬಂದು ಹೋಗಿದ್ದಳು. ನಾನು ಇದ್ದಾಗಲೇ ನಿನ್ನ ಮದುವೆ ಮಾಡಿಸಬೇಕು ಎಂದು ಸ್ನೇಹಳ ಬಳಿ ತನ್ನ ಅಳಲನ್ನು ರಾಧಿಕಾ ತೋಡಿಕೊಂಡಿದ್ದಳು. ಏನೂ ಮಾತಾಡದೆ ಮೌನವಾಗಿದ್ದಳು ಸ್ನೇಹ. ಮೊದಲಿನಿಂದಲೂ ಬಡತನದಲ್ಲೇ ಬೆಳೆದಿದ್ದ ಮಕ್ಕಳಿಗೆ ಬಡತನದ ಅರಿವಿತ್ತು. ತಾಯಿಗೆಂದು ಸಂಪರ್ಕ ಸ್ವಲ್ಪ ಹಣ ಕಳಿಸಿದ್ದಳು. ಸ್ನೇಹ ಕೂಡ ಹಣ ಕೂಡಿಟ್ಟಿದ್ದಳು. ತಾಯಿಯ ಆರೋಗ್ಯ ತುಂಬ ಹದಗೆಟ್ಟಿತು. ದೇವರ ಲಿಖಿತದ ಮುಂದೆ ಬೇರೇನೂ ಇಲ್ಲ ಎಂದು ಸತ್ಯವಾದ ವಿಚಾರ ರಾಧಿಕಾ ಶಿವನ ಪಾದ ಸೇರಿದಳು. ತನ್ನ ಮಗಳು ಸ್ನೇಹಾಳ ಮದುವೆ ಮಾಡಿಲ್ಲವೆಂಬ ಕೊರಗು ಇಟ್ಟುಕೊಂಡೇ ಶಿವನ ಪಾದ ಸೇರಿದ್ದಳು ರಾಧಿಕಾ. ಈ ಬಾರಿ ಸಂಪರ್ಕ ತನ್ನ ತಂಗಿಗೆ ನೆರವಾಗಿ ನಿಂತು ಸ್ನೇಹಾಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಿದ್ದರು. ತವರು ಮನೆಯು ತಮ್ಮಿಂದ ಇದೀಗ ಸಂಪೂರ್ಣ ದೂರವಾಗಿತ್ತು. ಅಪ್ಪ ಅಮ್ಮನ ನೆನಪು ಉಕ್ಕಿ ಬಂತು. ತಮ್ಮ ನಿರ್ಗಮನ ತವರು ಇಲ್ಲವಾಯಿತಲ್ಲ ಎಂದು ದುಃಖ ಉಮ್ಮಳಿಸಿ ಬಂತು. ಸಂಪರ್ಕ ಸ್ನೇಹರಿಗೆ ಬೆಂಗಳೂರಿಗೆ ಹೊರಟರು. ಸ್ನೇಹ ತನ್ನ ಗಂಡ ಅರವಿಂದನ ಜೊತೆ ಕುಂದಾಪುರ ಸೇರಿಕೊಂಡಳು. ಮಂಜೇಶ ಮತ್ತು ರಾಧಿಕಾ ತಮ್ಮನ್ನು ನಕ್ಷತ್ರವಾಗಿ ದೂರದಿಂದ ಹರಸುತ್ತಿರಬಹುದೇ ಎಂದು ಇಬ್ಬರೂ ಆಕಾಶವನ್ನೇ ದಿಟ್ಟಿಸುತ್ತಾ ಹಾಗೆಯೇ ಒಮ್ಮೆ ಅಕ್ಕ ತಂಗಿ ತಪ್ಪಿಕೊಂಡು ಭಾರವಾದ ಹೃದಯ ಹೊತ್ತು ನಿರ್ಗಮಿಸಿದರು. ಅಂತೂ ಇಂತೂ ತಬ್ಬಲೆಯಾಯಿತು ತವರು.